ಹಾಯ್ ಸ್ನೇಹಿತರೆ, ಕರ್ಣನು ಮಹಾಭಾರತದಲ್ಲಿಯೇ ಅತ್ಯಂತ ಶಕ್ತಿಶಾಲಿ ಯೋಧ. ಮತ್ತು ಕರ್ಣನ ಮಹತ್ವ ಅಂತಿಂತದ್ದಲ್ಲ. ಕರ್ಣನು ಸೋಲಿಲ್ಲದ ಯೋಧ. ಆದರೆ ಅಂತಹ ಕರ್ಣನು ಹೇಗೆ ಹುಟ್ಟಿದನು? ಮತ್ತು ಕರ್ಣನ ಬಳಿಯಿರುವ ವಿಜಯಧನುಸ್ಸಿನ ವಿಶೇಷತೆಯೇನು? ಕರ್ಣನಿಗೆ ವಿಜಯಧನಸ್ಸನ್ನು ಯಾರು ಕೊಟ್ಟರು? ಇವೆಲ್ಲವನ್ನೂ ಸ್ಪಷ್ಟವಾಗಿ ವಿವರಿಸುತ್ತೇನೆ. ಹೀಗಾಗಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ. ಇಂಟ್ರೆಸ್ಟಿಂಗ್ ವಿಷಯಗಳನ್ನು ಕೊನೆಯವರೆಗೂ ಹೇಳಿದ್ದೀನಿ. ಮೊದಲಿಗೆ ಕರ್ಣನ ಜನ್ಮದ ಬಗ್ಗೆ ತಿಳಿದುಕೊಳ್ಳೋಣ. ಕರ್ಣನ ಜನ್ಮವೇ ಒಂದು ರಹಸ್ಯ. ಕರ್ಣನು ಕುಂತಿದೇವಿಗೆ ಹುಟ್ಟಿದನು. ಅಂದರೆ ಕರ್ಣನು ಪಾಂಡವರ ಅಣ್ಣ. ಆದರೆ ಈ ವಿಷಯವನ್ನು ಪಾಂಡವರು ಕರ್ಣನು ಸಾಯುವ ಮುಂಚೆಯೇ ತಿಳಿದುಕೊಳ್ಳುತ್ತಾರೆ. ಇದನ್ನೆಲ್ಲ ವಿವರವಾಗಿ ತಿಳಿದುಕೊಳ್ಳೋಣ ಬನ್ನಿ. ಕುಂತಿದೇವಿಗೆ ಒಂದು ವರ ಸಿಕ್ಕಿತು. ಅದು ಏನೆಂದರೆ, ಯಾವ ದೇವರನ್ನು ಮನಸ್ಸಿನಲ್ಲಿ ಕೇಳಿಕೊಂಡರೂ ಆ ದೇವರ ಅಂಶದಿಂದ ಒಂದು ಮಗುವು ಹುಟ್ಟುತ್ತದೆ. ಆದರೆ ಇದು ನಿಜವಾಗಬಹುದೇ ಎಂದು ತಿಳಿಯಲು ಕುಂತಿದೇವಿಯು ಒಂದು ನದಿಯ ಬಳಿ ಹೋಗಿ ಸೂರ್ಯನನ್ನು ನೋಡಿ ಅಂತಹ ಮಗು ಬೇಕೆಂದು ಮನಸ್ಸಿನಲ್ಲಿ ಆಶಿಸುತ್ತಾಳೆ. ತಕ್ಷಣವೇ ಸೂರ್ಯದೇವನು ಪ್ರತ್ಯಕ್ಷನಾಗಿ ಒಂದು ಮಗುವನ್ನು ಪ್ರಸಾದಿಸುತ್ತಾನೆ. ಆ ಮಗುವೇ ಕರ್ಣ. ಹೀಗೆ ಕರ್ಣನ ಜನ್ಮವಾಗುತ್ತದೆ. ಆದರೆ ಕುಂತಿದೇವಿ ಯಾಕೆ ಕರ್ಣನನ್ನು ಬೆಳೆಸಲಿಲ್ಲ ಎಂದರೆ, ಆ ಸಮಯದಲ್ಲಿ ಇನ್ನೂ ಸಹ ಆಕೆಗೆ ಮದುವೆಯಾಗಿರಲಿಲ್ಲ. ಮಗುವನ್ನು ತೆಗೆದುಕೊಂಡು ಅರಮನೆಗೆ ಹೋದರೆ ಜನ ಅಪಾರ್ಥ ಮಾಡಿಕೊಳ್ಳುತ್ತಾರೆ ಎಂದು ಆ ಮಗುವನ್ನು ಗಂಗಾ ನದಿಗೆ ಬಿಡುತ್ತಾಳೆ. ಇನ್ನು ಕರ್ಣನು ಹುಟ್ಟಿದಾಗಲೇ ಕವಚ ಮತ್ತು ಕುಂಡಲದೊಂದಿಗೆ ಹುಟ್ಟಿದ್ದನು. ಅನಂತರ ಕರ್ಣನು ಒಂದು ದಂಪತಿಗಳ ಜೋಡಿಗೆ ಸಿಕ್ಕುತ್ತಾನೆ. ಅವರು ಕರ್ಣನನ್ನು ಬೆಳೆಸುತ್ತಾರೆ. ಹೀಗೆ ಕರ್ಣನ ಜನ್ಮವಾಗುತ್ತದೆ. ಇನ್ನು ಕರ್ಣನನ್ನು ಯಾಕೆ ಸೂತಪುತ್ರ ಎಂದು ಕರೆಯುತ್ತಾರೆ ಎಂದರೆ, ಅವನನ್ನು ಬೆಳೆಸಿದ ತಂದೆ ಒಬ್ಬ ರಥಸಾರಥಿ. ರಥಸಾರಥಿಯ ಮಕ್ಕಳನ್ನು ಸೂತಪುತ್ರರೆಂದು ಕರೆಯುತ್ತಾರೆ. ಅದಕ್ಕಾಗಿಯೇ ಕರ್ಣನನ್ನು ಎಲ್ಲರೂ ಸೂತಪುತ್ರನೆಂದು ಕರೆಯುತ್ತಾರೆ. ಇನ್ನು ನೀವು ಸರಿಯಾಗಿ ಯೋಚಿಸಿದರೆ ಕರ್ಣನ ಜನ್ಮದ ಹಿಂದೆ ತುಂಬಾ ದೊಡ್ಡ ರಹಸ್ಯವಿದೆ. ಹಾಗೆ ಅವನ ಮರಣದ ಹಿಂದೆಯೂ ಇನ್ನೂ ದೊಡ್ಡ ರಹಸ್ಯವಿದೆ. ಕರ್ಣನನ್ನು ಕೊಲ್ಲಲು ನಡೆದಿದ್ದ ಯೋಚನೆಯೇ ಶ್ರೀಕೃಷ್ಣನ ತಂತ್ರ. ಅದು ಏನು ಎಂದು ತಿಳಿಯಲು ವಿಡಿಯೋವನ್ನು ನೋಡಿ. ಈಗ ಕರ್ಣನ ವಿಜಯಧನುಸ್ಸಿನ ಬಗ್ಗೆ ತಿಳಿಸಿಕೊಡುತ್ತೇನೆ. ಈ ಧನುಸ್ಸಿನ ಬಗ್ಗೆ ಎಷ್ಟು ಹೇಳಿದರೂ ಸಾಲದು. ಏಕೆಂದರೆ ಇದು ಅಷ್ಟೊಂದು ಶಕ್ತಿಶಾಲಿ. ಇದರ ವಿಶೇಷತೆಯೇನೆಂದರೆ, ಯಾರೋ ಇದರೊಂದಿಗೆ ಯುದ್ಧ ಮಾಡುತ್ತಾರೋ ಅವರಿಗೆ ಸೋಲು ಇರುವುದಿಲ್ಲ. ಅವರಿಗೆ ಜಯ ಸಿಗುತ್ತದೆ. ಇದಕ್ಕಾಗಿಯೇ ಕರ್ಣನು ಅಷ್ಟು ಶಕ್ತಿಶಾಲಿಯಾಗಿದ್ದನು. ಈ ಧನುಸ್ಸು ಕರ್ಣನ ಕೈಯಲ್ಲಿದ್ದರೆ ಅವನನ್ನು ಕೊಲ್ಲುವುದು ಅಸಾಧ್ಯ. ಇದನ್ನು ನಾನು ಅಲ್ಲ, ಶ್ರೀಕೃಷ್ಣನೇ ಅರ್ಜುನನಿಗೆ ಹೇಳಿದನು. ಆದರೂ ಸಹ ಕರ್ಣ ಯಾಕೆ ಅರ್ಜುನನ ಕೈಯಲ್ಲಿ ಮರಣವನ್ನು ಹೊಂದಿದ? ಇದರ ಬಗ್ಗೆ ವಿಡಿಯೋ ಕೊನೆಯಲ್ಲಿ ಹೇಳ್ತೀನಿ. ಅದಕ್ಕೂ ಮುಂಚೆ ಈ ಧನುಸ್ಸು ಕರ್ಣನಿಗೆ ಹೇಗೆ ಬಂದಿತು ಎನ್ನುವುದನ್ನು ತಿಳಿಯೋಣ. ಈ ಧನುಸ್ಸನ್ನು ದೇವತೆಗಳ ಶಿಲ್ಪಿ ವಿಶ್ವಕರ್ಮ ತಯಾರಿಸಿದರು. ಅವರು ಇದನ್ನು ಇಂದ್ರನಿಗಾಗಿ ತಯಾರಿಸಿದರು. ಇಂದ್ರನು ಇದರಿಂದ ರಾಕ್ಷಸರನ್ನು ಸಂಹರಿಸಿದನು. ನಂತರ ಇಂದ್ರನು ಇದನ್ನು ಪರಶುರಾಮನಿಗೆ ಕೊಟ್ಟನು. ಪರಶುರಾಮನು ಇದರಿಂದ ದುಷ್ಟರನ್ನು ಕೊಂದು 7 ಬಾರಿ ಭೂಮಿಯನ್ನು ಸುತ್ತಿ ಎಲ್ಲಾ ಕೆಟ್ಟ ರಾಜರನ್ನು ಕೊಂದನು. ಅದಾದ ಮೇಲೆ ಪರಶುರಾಮನು ಇದನ್ನು ಕರ್ಣನಿಗೆ ಕೊಟ್ಟನು. ಹೀಗೆ ಕರ್ಣನಿಗೆ ವಿಜಯಧನುಸ್ಸು ಸಿಕ್ಕಿತು. ಇನ್ನು ವಿಡಿಯೋ ಮಧ್ಯದಲ್ಲಿ ಹೇಳಿರುವ ಹಾಗೆ ವಿಜಯಧನುಸ್ಸು ಯಾರ ಕೈಯಲ್ಲಿ ಇರುತ್ತೋ ಅವರು ಎಂದಿಗೂ ಸೋಲುವುದಿಲ್ಲ. ಆದರೂ ಸಹ ಕರ್ಣ ಯಾಕೆ ಅರ್ಜುನನ ಕೈಯಲ್ಲಿ ಮರಣವನ್ನು ಹೊಂದಿದ? ಅದನ್ನು ತಿಳಿಯೋಣ ಬನ್ನಿ. ಮಹಾಭಾರತದ ಯುದ್ಧದಲ್ಲಿ ಕರ್ಣನ ರಥದ ಚಕ್ರವು ಒಂದು ಗುಂಡಿಯೊಳಗೆ ಬಿದ್ದು ಹೊರಗೆ ಬರಲಾಗುವುದಿಲ್ಲ. ಆಗ ಕರ್ಣನು ತನ್ನ ರಥಸಾರಥಿಯಾದ ಮದ್ರರಾಜನಿಗೆ ರಥವನ್ನು ಮುಂದೆ ಸರಿಸಿ ರಥದ ಚಕ್ರವನ್ನು ಹೊರಗೆ ತೆಗೆಯಿರಿ ಎಂದು ಹೇಳುತ್ತಾನೆ. ಅದಕ್ಕೆ ಮದ್ರರಾಜನು, ನಾನು ನಿಮ್ಮ ಸೇವಕನಲ್ಲ, ಕೇವಲ ರಥಸಾರಥಿ ಮಾತ್ರ, ನೀವೇ ಚಕ್ರವನ್ನು ತೆಗೆಯಿರಿ ಎಂದು ಹೇಳುತ್ತಾನೆ. ಆಗ ಕರ್ಣನು ತನ್ನ ಧನಸ್ಸನ್ನು ರಥದ ಮೇಲೆ ಇಟ್ಟು ಕೆಳಕ್ಕೆ ಇಳಿದು ರಥದ ಚಕ್ರವನ್ನು ತೆಗೆಯುವ ಸಂದರ್ಭದಲ್ಲಿ ಶ್ರೀಕೃಷ್ಣನು, ಕರ್ಣ, ಅರ್ಜುನನನ್ನು ಯುದ್ಧಕ್ಕೆ ನೀನು ಆಹ್ವಾನಿಸಿದ್ದೀಯಾ? ಈಗ ಅರ್ಜುನನು ನಿಮ್ಮ ಆ ಆಹ್ವಾನವನ್ನು ಸ್ವೀಕರಿಸಿ ಯುದ್ಧಕ್ಕೆ ಸಿದ್ಧನಾಗಿದ್ದಾನೆ ಎಂದು ಹೇಳುತ್ತಾನೆ. ಇದನ್ನು ಕೇಳಿದ ಅರ್ಜುನನು, ಮಾಧವ, ಈಗ ಕರ್ಣನು ನಿಶಸ್ತ್ರನು. ನಾವು ಇಂತಹ ಸಂದರ್ಭದಲ್ಲಿ ಅವನನ್ನು ಕೊಲ್ಲುವುದೇ ಎಂದು ಹೇಳುತ್ತಾನೆ. ಅದಕ್ಕೆ ಶ್ರೀಕೃಷ್ಣನು, ಈಗ ಕರ್ಣನ ಕೈಯಲ್ಲಿ ಧನಸ್ಸಿಲ್ಲ. ಅವನನ್ನು ಈ ಕ್ಷಣದಲ್ಲಿ ಮಾತ್ರ ಕೊಲ್ಲಬಹುದು. ಅವನ ಕೈಯಲ್ಲಿ ವಿಜಯಧನಸ್ಸಿರುವಾಗ ಅವನನ್ನು ಸಂಹರಿಸುವುದು ಅಸಾಧ್ಯ ಎಂದು ಹೇಳುತ್ತಾನೆ. ಕರ್ಣನ ಬಳಿ ಧನಸ್ಸಿರುವಾಗ ಅವನನ್ನು ಕೊಲ್ಲುವುದು ಸಾಧ್ಯವಿಲ್ಲ ಎಂಬುದು ಶ್ರೀಕೃಷ್ಣನಿಗೆ ಗೊತ್ತಿತ್ತು. ಅರ್ಜುನನೂ ಕೂಡ ಮಹಾನ್ ಧನುರ್ಧಾರಿ. ಹಾಗಿದ್ದರೆ ಅವನು ಕರ್ಣನನ್ನು ಯಾಕೆ ಕೊಲ್ಲಲಾರನು? ನಿಜಕ್ಕೆ ಅರ್ಜುನನಲ್ಲಿ ಸಾಮರ್ಥ್ಯ ಇದ್ದರೂ ಕರ್ಣನನ್ನು ಕೊಲ್ಲಲಾರನು.
ಏಕೆಂದರೆ ಕರ್ಣನ ಕೈಯಲ್ಲಿ ವಿಜಯಧನಸ್ಸಿತ್ತು. ಅದೊಂದು ಅಪಾರ ಸಾಮರ್ಥ್ಯದ ಅಸ್ತ್ರ. ಯಾರ ಕೈಯಲ್ಲಿದ್ದರೂ ಅವರಿಗೆ ಜಯದಾಯಕವಾಗುವುದು. ಅವರನ್ನು ಸಂಹರಿಸುವುದು ಸಾಧ್ಯವಿಲ್ಲ. ಹೀಗೆ ಕರ್ಣನು ಧನಸ್ಸನ್ನು ರಥದ ಮೇಲೆ ಇಟ್ಟು ಹೂತುಹೋದ ಚಕ್ರವನ್ನು ತೆಗೆಯುತ್ತಾ ಇರಬೇಕಾದರೆ ಶ್ರೀಕೃಷ್ಣನು ಅರ್ಜುನನಿಗೆ ಸೂರ್ಯಾಸ್ತವಾಗುತ್ತಿದೆ, ತಕ್ಷಣ ಅವನನ್ನು ಸಂಹರಿಸುವು ಎಂದು ಹೇಳುತ್ತಾನೆ. ಆಗ ಅರ್ಜುನನು ತನ್ನ ಬಳಿ ಇದ್ದ ಅಂಜಲಿಕಾಸ್ತ್ರವನ್ನು ತೆಗೆದು ಕರ್ಣನಿಗೆ ಬಾಣವನ್ನು ಹೊಡೆದು ಅವನನ್ನು ಕೊಲ್ಲುತ್ತಾನೆ. ಇದು ಕರ್ಣನ ಮರಣ ರಹಸ್ಯ. ಇದಾಗಿತ್ತು ಗೆಳೆಯರೆ ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ. ನಿಮಗೆ ಯಾವುದಾದರೂ ವಿಷಯದ ಬಗ್ಗೆ ವಿಡಿಯೋ ಬೇಕಾದರೆ ಕಾಮೆಂಟ್ ಮಾಡಿ. ನಿಮ್ಮ ಸ್ನೇಹಿತರಿಗೂ ಈ ವಿಡಿಯೋವನ್ನು ಶೇರ್ ಮಾಡಿ ಮತ್ತು ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.